ನಮಸ್ಕಾರ. ಕಾಲಚಕ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ಈ ಕಾರ್ಯ ವಿಘ್ನಗಳು, ಯಾವುದಾದ್ರೂ ಒಂದು ಕಾರ್ಯ ನಿಮಿತ್ತವಾಗಿ ನೀವೆಲ್ಲರೂ ಹೋಗಬೇಕಾಗಿದ್ರೆ ಅಥವಾ ಒಂದು ಕಲೆಕ್ಷನ್ಗೋ ಅಥವಾ ಒಂದು ವ್ಯಾಪಾರಕ್ಕೆ ಸಂಬಂಧವಾಗಿ ಹೋಗುವಂಥ ಸಂದರ್ಭದಲ್ಲಿ ಕಾರ್ಯ ವಿಘ್ನಗಳಾಗುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಪದೇ ಪದೇ 2-3 ಸಲ ಹೋಗಿರ್ತೀರ, ಆ ಕಾರ್ಯ ವಿಘ್ನಗಳಾಗ್ತಾ ಇರುತ್ತೆ. ಒಬ್ಬರು ಬರಕೆಯಲ್ಲಿರ್ತಾರೆ, ಯಾವುದೋ ಒಂದು ವಿಚಾರ ಮಾತಾಡಬೇಕು, ಬನ್ನಿ ಒಂಚೂರು ಮಾತಾಡೋಣ ಅಂತಂದರೆ ಅದಕ್ಕೆ 108 ಅಡ್ಡಿ ಆತಂಕಗಳು ಬರುವಂಥದ್ದಾಗಲಿ, ಅಥವಾ ಒಬ್ಬರನ್ನು ಭೇಟಿ ಮಾಡೋದಕ್ಕೆ ಹೋದಾಗ ವಿಘ್ನಗಳು ಆಗುವಂಥದ್ದು, ಅರ್ಧ ದಾರಿಗೆ ಹೋಗುವಾಗ ಯಾವ್ದಾದ್ರು ಒಂದು ಅರ್ಜೆಂಟ್ ಫೋನ್ ಕರೆ ಬಂದು ವಾಪಸ್ಸು ಬರುವಂಥ ಸಂದರ್ಭ ಕೂಡ ಇರುತ್ತೆ. ನಿಮಗೆ ಖಂಡಿತವಾಗ್ಲೂ ಕೂಡ ಏನೋ ಪ್ರಯಾಣ ಮಾಡ್ತೀರಾ, ಇವತ್ತು ಅಲ್ಲಿ ಹೋಗಬೇಕು ಅಂತ ಹೋದರೆ ಖಂಡಿತವಾಗ್ಲೂ ಅರ್ಧ ದಾರಿಯಲ್ಲೇ ವಾಪಸ್ ಬರುವಂಥ ಸಂದರ್ಭ ಕೂಡ ಇರುತ್ತೆ. ಏನೋ ಇವತ್ತು ಈ ಒಂದು ಕಾರ್ಯ ಮುಗಿಸ್ಲೇಬೇಕು, ಇವತ್ತು ಏನೇ ಕೆಲ ಶ್ರಮ ಇದ್ರೂ ಕೂಡ ಅಂತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಒಂದು ಕಾರ್ಯ ವಿಘ್ನಗಳಾಗುವಂಥದ್ದಾಗಲಿ, ಅಥವಾ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಇವತ್ತು ಸ್ಕೂಲಲ್ಲಿ ಒಂದು ಅಪ್ಲಿಕೇಶನ್ ಥರನ ಇವತ್ತು ಏನೇ ಕೆಲಸ ಆದರೂ ಕೂಡ ಪರವಾಗಿಲ್ಲ ಅಂತೇಳಿ ಹೋಗಿರ್ತೀರ, ಅಲ್ಲಿ ಕೂಡ ವಿಘ್ನಗಳಾಗುವಂಥದ್ದು, ಕೆಲಸ ಆಗೋದಿಲ್ಲ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈಗ ಬ್ಯಾಂಕ್ ಲೋನ್ ಆಗಿರ್ಬೋದು, ಈಗ ಬ್ಯಾಂಕಲ್ಲಿ ಭೇಟಿಯಾಗೋಣ ಅಥವಾ ಬೇರೆ ಬೇರೆ ವಿಚಾರಕ್ಕಾಗಿ ಬಿಸ್ನೆಸ್ಗೆ ದೊಡ್ಡ ಮಟ್ಟಕ್ಕೆ ನಾವು ಬೆಳೆಸಬೇಕು, ಅವ್ರನ್ನ ಐಡಿಯಾ ಕೇಳೋದಕ್ಕೆ ನಾವು ಹೋಗೋಣ ಅಂಥ ಸಂದರ್ಭದಲ್ಲಿ ಎಲ್ಲ ಕೂಡ ಇವತ್ತೆಲ್ಲ ಮುಗಿಸ್ಕೊಡ್ಬೇಕು ಅಂತಕ್ಕಂಥ ಸಂದರ್ಭ ಕೂಡ ಬಂದಿರುತ್ತೆ. ಅದಕ್ಕೆ ವಿಘ್ನಗಳು ಕೂಡ ಎದುರಿಸ್ಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಗರಿಕೆಯನ್ನು, ಗರಿಕೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಆ ಗರಿಕೆಯನ್ನು ಒಂದು ಸಂಕಲ್ಪ ಥರ ಈ ಥರ ಇಟ್ಕೊಂಡು, ಸೊ ಖಂಡಿತವಾಗ್ಲೂ ಕೂಡ ಹೋಗೋದಕ್ಕಿಂತ ಮುಂಚಿತವಾಗಿ ರಾಹುಕಾಲ ಯಮಗಂಡ ಕಾಲ ಹೊರತುಪಡಿಸಿ ಒಳ್ಳೆ ಹೋರ ಅಂತಿರುತ್ತೆ. ಆ ದಿನದ ಹೋರ ಒಳ್ಳೆ ಶುಭ ಹೋರ. ಶುಭ ಹೋರ ಅಂದರೆ ಯಾವುದು ಅಂದರೆ, ಸೊ ಬುಧ ಗುರು ಶುಕ್ರ, ಈ ಬುಧ ಗುರು ಶುಕ್ರ ತುಂಬ ಒಳ್ಳೆಯದನ್ನು ಮಾಡುತ್ತೆ, ಶುಭ ಕಾರ್ಯಗಳಿಗೆ ತುಂಬ ಒಳ್ಳೆಯದು. ಚಂದ್ರ, ಇವತ್ತು ಚಂದ್ರ ಅಂತ ಹೇಳ್ತೀವಿ. ಚಂದ್ರ ಶುಕ್ಲ ಪಕ್ಷದಲ್ಲಿ ಒಂಥರ ಫಲ, ಕೃಷ್ಣ ಪಕ್ಷದಲ್ಲಿ ಒಂಥರ ಪ್ರತಿಫಲ ಕೊಡುತ್ತೆ. ಹಾಗಾಗಿ ಚಂದ್ರನೂ ನಾವು ತೆಗೆದುಕೋಬೇಕಾಗತ್ತೆ. ಸೊ ಹಾಗಾಗಿ ಚಂದ್ರ, ಬುಧ, ಗುರು, ಶುಕ್ರ ಇದು ಶುಭ ಹೋರ ಅಂತ ಬರುತ್ತೆ. ಅಂತ ಶುಭ ಹೋರ ಸಂದರ್ಭದಲ್ಲಿ ಹೊಡಬೇಕಾಗ್ತದೆ. ರಾಹುಕಾಲ ಯಮಗಂಡ ಕಾಲವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಪಾಡ್ಯ ಅಂದರೆ ಹೊಸ ಪ್ರಯತ್ನಗಳು ಮಾಡುವಂಥ ಸಂದರ್ಭದಲ್ಲಿ ಪ್ರಥಮ ತಿಥಿಯಲ್ಲಿ ಮಾಡಬಾರ್ದು, ಅಷ್ಟಮಿಯಲ್ಲಿ ಮಾಡಬಾರ್ದು ಅಂತ ಹೇಳ್ತೀವಿ. ಮತ್ತು ಚಂದ್ರಾಷ್ಟಮದಲ್ಲಿ ಮಾಡಬಾರ್ದು ಅಂತ ಹೇಳ್ತೀವಿ. ಚಂದ್ರಾಷ್ಟಮ ಅಂತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಪ್ರಮುಖವಾಗಿ ನೋಡುವಂಥದ್ದು ಚಂದ್ರಾಷ್ಟಮ ದಿನ. 2 ಕಾಲ ದಿನ ಯಾವುದೇ